ಹಲೋ ಗೈಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮಸ್ಕಾರ ಗೈಸ್. ಇವತ್ತಿಂದ ಒಂದು ದೊಡ್ಡ ಕೆಲಸ, ಗನಂದಾರಿ ಕೆಲಸ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಸೊ ಏನು ಅಂತ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಅದಕ್ಕೆ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಆಲ್ರೆಡಿ ಗೊತ್ತಾಗ್ಬಿಡುತ್ತೆ, ತಮ್ಮನೇಲಿ ನೋಡಿರ್ತೀರ ಎಲ್ಲ ಏನು ಅಂತದ್ದೆಲ್ಲ. ಸೊ ಗೈಸ್ ಅದೇನೆ, ಬನ್ನಿ ಆಮೇಲೆ ಮುಂದೆ ಹೇಳ್ತೀನಿ ಏನು ಯಾವ ಥರ ಹೆಂಗೆ ಏನು ಅಂತೆಲ್ಲ. ಅದಕ್ಕೆ ಮುಂಚೆ ಇವತ್ತು ದಿನ ಯಾವ ಥರ ಸ್ಟಾರ್ಟ್ ಮಾಡಿದೆ ಅಂದರೆ, ಬೆಳಗ್ಗೆ ಎದ್ದು ರಾಗಿ ಗಂಜಿ ಕುಡಿದೆ. ಸೊ ರಾಗಿ ಗಂಜಿ ಬೆಳಗ್ಗೆ ಹೊತ್ತಲು ಕುಡಿದ್ರೆ ಹೊಟ್ಟೆ ಎಷ್ಟು ತಂಪಾಗುತ್ತೆ ಗೊತ್ತಾ ಗೈಸ್. ಅದನ್ನು ಕುಡೀರಿ ಒಂದ್ಸತಿ ನೀವು. ಅದರಲ್ಲೂ ಇವಾಗ ಬಿಸಿಲು ಬೇರೆನಾ. ಸೊ ನನ್ನ ಕೆಲಸ ಮಾಡ್ತಾಯಿದ್ರೆ ನನ್ನ ಮಗಳು ಈ ಥರ ಆಟ ಆಡಿಸ್ತಾಳೆ. ನನ್ನ ಏನು ಮಾಡೋಕ್ಕೂ ಬಿಡಲ್ಲ ಅವಳು, ಕೆಲಸ ಮಾಡೋಕ್ಕೆ ಬಿಡಲ್ಲ. ಈ ನಡುವೆ ಅಂತೂ ಸಿಕ್ಕಾಪಟ್ಟೆ ತರಲೆ ಆಗ್ಬಿಟ್ಟಿದ್ದಾಳೆ ಗೈಸ್. ಮೀಟಿಂಗ್ ಅಟೆಂಡ್ ಮಾಡಿದಾಗಂತೂ ಅವಳಿಗೆ ಎಲ್ಲಿದ್ದು ಮಾತೆಲ್ಲ ಬರ್ಬಿಡುತ್ತೆ. ಹ್ಞೂ ಅಂತ ಮಾತಾಡ್ತಾನೆ ಇರ್ತಾಳೆ. ಸೊ ಪಾಪುಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಸ್ವಲ್ಪ ಲೈಟಾಗಿ ರಾಗಿದು ತೆಳ್ಳಿಗೆ ಗಂಜಿ ಮಾಡ್ತಾರಲ್ವ, ಆ ಥರ ಮಾಡ್ಕೊಳ ಅಂತೇಳಿ ಮಾಡ್ಕೊಡ್ತಾ ಇದ್ದೆ. ರಾಗಿದಂತ ಇದ್ದೀನಿ, ರವೆದ ಗೈಸ್. ಸೊ ನಾನು ಈ ಥರ ಎಲ್ಲ ಮಿಸ್ಟೇಕ್ಸ್ ಜಾಸ್ತಿ ಮಾಡ್ತೀನಿ, ನೀವೆಲ್ಲ ತಲೆ ಕೆಡಿಸ್ಕೊಬಿಡಿ. ನಿಮ್ಗೆ ಗೊತ್ತಿರುತ್ತೆ, ಜಾಸ್ತಿ ದಿವಸದಿಂದ ನೋಡೋರಿಗೆ ಎಲ್ಲ ಚೆನ್ನಾಗಿ ಗೊತ್ತಿರುತ್ತೆ. ರವೆದು ಗಂಜಿ ಇವಾಗ ನಾರ್ಮಲಾಗಿ ನಮಗೇನೆ ಹುಷಾರಿಲ್ಲ ಅಂದರೆ ಡಾಕ್ಟರ್ಸ್ ಎಲ್ಲ ಸಜೆಸ್ಟ್ ಮಾಡ್ತಾರಲ್ವ, ರಾಗಿ ಗಂಜಿ ಅಥವಾ ರವೆ ಗಂಜಿ ಮಾಡಿಕೊಂಡು ಅದಕ್ಕೇನು ಹಾಕೋಂಗಿಲ್ಲ, ಸ್ವೀಟು ಅಂದರೆ ನಾವು ದೊಡ್ಡವ್ರು ತಿನ್ನಬೇಕಾದ್ರೆ ಉಪ್ಪು ಖಾರ ಉಪ್ಪು ಹಾಕ್ಕೊತೀವಿ, ಇಲ್ಲಾಂದರೆ ಸಕ್ಕರೆ ಹಾಕ್ಕೊತೀವಿ. ಪಾಪ ಮಕ್ಕಳಿಗೆ ಮಾಡ್ಕೊಡ್ಬೇಕಾದ್ರೆ ಅದೆಲ್ಲ ಏನು ಅವ್ರಿಗೆ ಅಭ್ಯಾಸ ಇರಲ್ಲ, ಅವ್ರಿಗೆ ಏನೂ ಗೊತ್ತಾಗಲ್ಲ. ನಾನು ಯಾವಾಗಲೂ ಪ್ರತಿ ಸಾರಿ ಪಾಪುಗೆ ಏನಾದರೂ ಮಾಡಿದಾಗೆ ಅವಳು ಹರ್ಷಿತಾ ನನ್ನ ತಂಗಿ ಹೇಳ್ತಾ ಇರ್ತಾಳೆ, ಇದು ತಿನ್ನೋಕ್ಕಾಗಲ್ಲನೋ, ಇಷ್ಟು ಸಪ್ಪೆ ಐತೆ ಹಂಗೆ ಹಿಂಗೆ ಅಂತ ಹೇಳ್ತಾಳೆ. ಬಟ್ ಮಕ್ಕಳಿಗೆ ಯಾವ ಥರ ಗೊತ್ತಾಗುತ್ತಾ, ಅವ್ರಿಗೆ ಸಪ್ಪೆ ಇದೆ, ಅವರಿಗೆ ಖಾರ ಇದೆ ಅಂತ ಏನಾದರೂ ಗೊತ್ತಾಗುತ್ತಾ? ನಾವು ಏನು ಮಾಡಿಟ್ರು ಬಾಯಿಗೆ ತಿಂತಾಳೆ ಅವರು. ಅದಕ್ಕೋಸ್ಕರ ಆದಷ್ಟು ಎಷ್ಟು ದಿವಸ ಆಗುತ್ತೋ ಅಷ್ಟು ದಿವಸ ಅವರಿಗೆ ಉಪ್ಪು ಖಾರ ಅದೆಲ್ಲ ಅವಾಯ್ಡ್ ಮಾಡಿದ್ರೆ ಒಳ್ಳೇದಲ್ವಾ. ಆಲ್ಮೋಸ್ಟ್ ಮಕ್ಕಳಿಗೆ 1 ಇಯರ್ ತನಕ ಉಪ್ಪು ಖಾರ ಕೊಡೋದಿಲ್ಲ. ಸ್ವೀಟ್ ಆಲ್ಮೋಸ್ಟ್ ಎಷ್ಟು ದಿವಸ ಕೊಟ್ಟರೆ ಇದ್ರೂ ಅಷ್ಟೇ ಒಳ್ಳೆಯದು. ರವೆ ನೀವು ಆರಾಮಾಗಿ ಮಕ್ಕಳಿಗೆ ನೀಟಾಗಿ ಫಸ್ಟು ಹುರಿಬೇಕು, ಅದನ್ನು ಹುರ್ಕೊಂಡು ನೀಟಾಗಿ ಅದಾದಮೇಲೆ ತೆಳ್ಳಗೆ ಗಂಜಿ ಥರ ಮಾಡಿ ಕೊಡ್ಬೋದು. ಮಕ್ಕಳಿಗೆ ಅದು ಕೊಡೋದ್ರಿಂದ ಸಿಕ್ಕಾಪಟ್ಟೆ ಪ್ರೋಟೀನ್ ಇದೆ ಅದರಲ್ಲಿ. ಅದಾದಮೇಲೆ ನಾನು ಲಂಚ್ಗೆ ಮುದ್ದೆ ಮತ್ತು ಫಿಶ್ ಸಾಂಬಾರು ಮಾಡಿದ್ವಿ ತಮ್ಮ ಮನೇಲಿ. ಫಸ್ಟ್ ಟೈಮ್ ನಾನು ಗೈಸ್ ಫಿಶ್ ಸಾಂಬಾರು ತಿಂದಿದ್ದು. ಇಷ್ಟು ದಿವಸನೇ ನನ್ನ ಲೈಫ್ ಟೈಮಲ್ಲಿ ಇಷ್ಟು ದಿವಸ ನಾನು ತಿಂದೇ ಇಲ್ಲ ಫಿಶ್ ಸಾಂಬಾರು. ಬಿಕಾಸ್ ನಂಗೆ ಅದು ಇಷ್ಟ ಆಗ್ತಾಯಿಲ್ಲ. ನಾನು ನಾನ್ ವೆಜ್ಜೇ, ಫಸ್ಟ್ ಆಫ್ ಆಲ್ ನಂಗೆ ನಾನ್ ವೆಜ್ಜೇ ಇಷ್ಟ ಆಗಲ್ಲ. ನಾನ್ ವೆಜ್ ತಿಂತೀನಿ, ಯಾವ ಥರ ತಿಂತೀನಿ ಅಂದರೆ ಚಿಕನಲ್ಲಿ ಬಿರಿಯಾನಿ ತಿಂತೀನಿ, ಬಿರಿಯಾನಿಯಲ್ಲಿ ಪೀಸೆಲ್ಲ ತೆಗೆದು ಪಕ್ಕಿಟ್ಬಿಟ್ಟು ಬರೀ ಬಿರಿಯಾನಿ ತಿಂತೀನಿ, ಆ ಥರ ಕ್ಯಾಟಗರಿ. ಅದಾದಮೇಲೆ ಮಟನ್ಗೆ ಬಂದರೆ ಮಟನ್ ಸಾಂಬಾರಲ್ಲಿ ಮಟನಲ್ಲಿ ಏನೂ ತಿನ್ನೋದಿಲ್ಲ. ಫಿಶ್ ಅಂತೂ ಫಾರ್ ದ ಫಸ್ಟ್ ಟೈಮ್ ಮಮ್ಮಿ ಮಾಡಿದ್ದೀನಿ. ಅದು ಏನೇ ಆಗಲಿ ತಿನ್ನಲೇಬೇಕು ನೀನು ಅಂತ ಮಾಟ ಹಿಡಿದು ಕೂತ್ಕೊಂಡ್ರು ಅಂತ ಹೇಳಿ ಒಂದು ಸ್ವಲ್ಪ ಆ ಪೀಸ್ ತಟ್ಟೆಗೆ ಹಾಕಿರೋ ಪೀಸೆಲ್ಲ ನಾನು ತಿಂದಿಲ್ಲ, ಅಷ್ಟೇ ತಟ್ಟೆಗೆ ಹಾಕೊಂಡ್ರೆ ಸುಮ್ಮನೆ ವಿಡಿಯೋ ತೋರಿಸ್ದೆ ಫಿಶ್ ಸಾಂಬಾರು ಅಂತ ಹೇಳಿ. ಸೊ ಅದಾದಮೇಲೆ ಮಳೆ ಬಂತು ಗೈಸ್. ಎಷ್ಟು ಜೋರಾಗಿ ಬಂತು ಗೊತ್ತಾ ಮಳೆ ಇವತ್ತು, ಸಿಕ್ಕಾಪಟ್ಟೆ ಭಾರಿ ಮಳೆ. ಅದರಲ್ಲೂ ಈ ಮಳೆ ಅಂತಂದರೆ ನಮ್ಮ ಮೇಡಮ್ಗೆ, ನಮ್ಮ ಚಿನ್ನಮ್ಮನಿಗೆ ಸಿಕ್ಕಾಪಟ್ಟೆ ಇಷ್ಟ. ಸುಮ್ಮನೆ ತೆತ್ಕೊಂಡೋಗಿ ಈಚೆ ಕಡೆ ಈ ಥರ ನಿಲ್ಸ್ಕೊಬಿಟ್ರೆ ಸಾಕು, ಅವಳನ್ನ ನೋಡ್ತಾ ಇದ್ರೆ ಏನು ಫುಲ್ ಕಿರ್ಚ್ಲಾಡ್ತಾ ಇರ್ತಾಳೆ. ಅದಾದಮೇಲೆ ಸ್ನಾನ ಎಲ್ಲ ಮಾಡಿಸಿ ಅವಳಿಗೆ ಫ್ರೆಶ್ ಅಪ್ ಆಗಿ ಅವಳಿಗೆ ಫುಲ್ ಬಟ್ಟೆನೇ ಹಾಕಿದ್ದೆ ಇವತ್ತು. ಯಾಕಂದರೆ ಮಳೆ ಬಂದಿತ್ತಲ್ಲ, ಸ್ವಲ್ಪ ಸಿಕ್ಕಾಪಟ್ಟೆ ಚಳಿ ಥರನೇ ಇತ್ತು. ಏನು ಚಳಿ ಆದ್ರೂ ನಮ್ಮ ಚಿನ್ನಮ್ಮನಿಗೆ ಫುಲ್ಲು ಶೆಕೆ ಆಗುತ್ತೆ. ಅವಳಿಗೆ ಪಪ್ಪ ಥರ ಬಾಡಿ, ಫುಲ್ ಹೀಟ್ ಬಾಡಿ. ಹರ್ಷಿತಾ ಅಂತೂ ಅವಳನ್ನ ಒಂದು ಹಿತಾಪತಿ ಮಾಡ್ತಾಳೆ. ಏನಾದರೂ ಒಂದು ನೋಡಿತಾಳೆ, ಏನಾದರೂ ಒಂದು ಮಾಡಿಸ್ತಾ ಇರ್ತಾಳೆ. ಅವಳನ್ನ ಆಟ ಆಡ್ಸೋದು ನನಗಿಂತ ಜಾಸ್ತಿ ಹೆಚ್ಚಾಗಂದರೆ ಅವಳೇ ಆಟ ಆಡಿಸ್ತಾ ಇರ್ತಾಳೆ ಗೈಸ್. ಇದೊಂದು ಅಡ್ವಾಂಟೇಜ್ ಎಲ್ಲರ ಮನೆಯಲ್ಲೂ ಅನಿಸುತ್ತೆ. ಚಿಕ್ಕಿ ಇದ್ದರೆ ಅದು ಮಕ್ಕಳು ಎಷ್ಟು ಅದೃಷ್ಟ ಕೇಳ್ಕೊಂಡು ಬಂದಿರ್ತಾರೆ ಗೊತ್ತಿಲ್ಲ. ಚಿಕ್ಕಿ ಇದ್ದರೆ ಅಷ್ಟು ಅದೃಷ್ಟ ಮಾಡ್ಕೊಂಡು ಕೇಳ್ಕೊಂಡು ಬಂದಿರ್ತಾರೆ. ಯಾಕಂದರೆ ಅವ್ರು ಅಷ್ಟು ಚೆನ್ನಾಗಿ ಆಟ ಆಡಿಸ್ತಾರೆ. ಅಮ್ಮಂದ್ರಿಗಿಂತ ಜಾಸ್ತಿ ಚಿಕ್ಕಿಯವರೇ ಆಟ ಆಡಿಸ್ತಾರೆ. ನೋಡಿ ಎಷ್ಟು ಹೆಂಗೆ ಆಟ ಆಡಿಸ್ತಾ ಇದ್ದಾಳೆ ಅಂದರೆ, ಅವಳು ಫುಲ್ಲು ಜೋಶಲ್ಲಿ ಅವಳು ಆಡ್ಕೊಂಡಿರ್ತಾಳೆ ಇದೇ ಥರನೇ. ಸೊ ಗೈಸ್ ಇವಾಗ ನಾನು ರೆಡಿ ಆಗ್ತಾ ಇದ್ದೀನಿ, ಎಲ್ಲಿಗೆ ಏನು ಅಂತ. ಸೊ ಇಲ್ಲೇ ಹೇಳ್ಬಿಡ್ತೀನಿ ನೀಟಾಗಿ. ಸೊ ಗೈಸ್ ಇವತ್ತಿಂದ ಒಂದು ದೊಡ್ಡ ಗನಂದಾರಿ ಕೆಲಸ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಸೊ ನಾನು ಮನೇಲಿ ಕುತ್ಕೊಂಡ್ರಂತೂ ಕಂಟಿನ್ಯೂಸ್ ಆಗಿ ನಿಜವಾಗ್ಲೂ ವರ್ಕೌಟ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಇವತ್ತು ಜಿಮ್ಗೆ ಜಾಯ್ನ್ ಆಗ್ತಾ ಇದ್ದೀನಿ ಗಾಯ್ಸ್. ಸೊ ಆ್ಯಕ್ಚುಲಿ ಹರ್ಷಿತಾ ಯಾವಾಗಲೂ ಹೋಗ್ತಾಳಲ್ಲ, ಅದೇ ಜಿಮ್ಗೆ ಹೋಗ್ತಾ ಇರೋದು. ಹಂಗಾಗಿ ಫಸ್ಟೇ ಹೋಗಿ ಅಡ್ಮಿಷನ್ ಮಾಡೋದ್ರ ಏನೂ ಗೊತ್ತಿಲ್ಲ. ಬಿಕಾಸ್ ಅವ್ಳಿಗೆ ಚೆನ್ನಾಗಿ ಗೊತ್ತಲ್ಲ, ಅಲ್ಲಿ ಎವ್ರಿ ಡೇ ಓಡಾಡ್ತಾ ಇರ್ತಾಳೆ. ಹಂಗೆ ಹೋಗಿ ನಾನು ಜಾಯ್ನ್ ಆಗಿಬಿಟ್ಟು ಇವತ್ತು ವರ್ಕೌಟ್ ಮಾಡೋಣ ಅಂತ ಹೇಳ್ತೀನಿ. ಸೊ ಅಲ್ಲೆಲ್ಲ ಏನು ಫಸ್ಟ್ ಅಲ್ವಾ, ಸ್ವಲ್ಪ ನನಗೂ ಶೈ ಆಗ್ತಾ ಇರುತ್ತೆ. ಸೊ ಏನು ಜಾಸ್ತಿ ಫೋಟೋ ಅಥವಾ ವೀಡಿಯೋ ಏನು ಇಟ್ಕೊಳಕ್ಕಾಗಲ್ಲ. ಸೊ ನೆಕ್ಸ್ಟ್ ಹೋಗ್ತಾ ಇಟ್ಕೊತೀನಿ. ಸೊ ನಾನು ಔಟ್ಫಿಟ್ ತೋರಿಸ್ಬಿಡ್ತೀನಿ ಆಮೇಲೆ ಯಾವ ಥರ ಅಂತ. ಅದಕ್ಕೆ ಮುಂಚೆ ರೆಡಿ ಆಗ್ಬೋಣ. ತಲೆ ನನಗೆ ಇದ್ರ ಬಗ್ಗೆ ಏನೋ ಐಡಿಯಾ ಇಲ್ಲ, ಯಾವ ಥರ ಮಾಡ್ಸ್ಕೋಬೇಕು ಏನು ಅಂತೆಲ್ಲ, ಏನೂ ಸುಮ್ಮನೆ ಹಂಗೆ. ಆ್ಯಕ್ಚುಲಿ ಗೈಸ್ ಇವತ್ತು ಪವರ್ ಕಟ್ ಆಗಿದ್ದರಿಂದ ಕೆಲಸನೇ ಇನ್ನೂ ಮುಗ್ದಿಲ್ಲ ಕೆಲಸ. ಸೊ ಕೆಲಸ ಮಾಡಿಕೊಂಡು
ಆಮೇಲೆ ಬಂದು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವಾಗ ಸ್ವಲ್ಪ ಲಾಗಿನ್ ಆಗಿ ಹಂಗೆ ಬಿಟ್ಟಿದ್ದೀನಿ, ಆಮೇಲೆ ಮಾಡ್ತೀನಿ. ಸೊ ಇವಾಗ ಸುಮ್ಮನೆ ಒಂದು ಪೋನಿ ಹಾಕ್ಕೊತೀನಿ. ಆ್ಯಕ್ಚುಲಿ ಪೋನಿ ಫುಲ್ ಬಾಡಿ ಕಾಣುತ್ತೆ, ಫ್ರಂಟ್ ಅದ್ರ ಹಂಗೆ ಇರಲಿ, ಆಮೇಲೆ ಏನಾದರೂ ಸೊ ಈ ಥರ ಇಲ್ಲಿ ಹಿಡ್ಕೊಂಡು ಕೂದಲು ಹಿಂಗೆ ಬಿಟ್ಬಿಟ್ರೆ ಆ ಕಡೆ ಬರುತ್ತೆ ಅದು. ಆಮೇಲೆ ನೀಟಾಗಿ ಸೊ ನಾನು ಹೇರ್ ಸ್ಟೈಲ್ ಮಾಡೋದ್ರಲ್ಲಿ ವರ್ಸ್ಟ್ ಆಯಿತಾ, ನನಗೆ ಕೂದಲು ಬಾಚಕ್ಕೆ ಬರಲ್ಲ. ನೀಟಾಗಿ ಹೆಂಗಂದರೆ ಹಂಗೆ ಹಾಕ್ತೀನಿ. ಯಾವಾಗಲೂ ಒಂದೇ ಹೇರ್ ಸ್ಟೈಲು, ಯಾವಾಗಲೂ ಮನೇಲಿದ್ದರೆ ಅಂತೂ ಗಂಟೆ. ಇವಾಗ ಆಯಿತು, ಟೈಮ್ ಆಗೋಯ್ತು ಆಲ್ರೆಡಿ. ಹರ್ಷಿತಾ ಕಾಯ್ತಾವಳೆ ಕೆಳಗಡೆ. ಸೊ ಎಕ್ಸಾಕ್ಟ್ ಈ ಥರ ಪ್ಯಾಂಟ್ ಹಾಕಿದೆ. ಸೊ ಸಾರಿ ಗೈಸ್, ಇದೆಲ್ಲ ಸ್ವಲ್ಪ ಮೆಸ್ಸಿ ಆಗಿದೆ, ನೋಡಬೇಡಿ. ಸೊ ಒಂದು ಓವರ್ ಸೈಜ್ ಟೀ ಶರ್ಟ್ ಹಾಕ್ಬಿಟ್ಟು, ಸೊ ಟೈಮ್ ಆಗಿಬಿಟ್ಟಿದೆ, ಬೇಗ ಬಟ್ಟೆ ಅಂತ ಹೋಗ್ಬೇಕು. ಬೇಗ ಬನ್ನಿ ಬೈಬಿ. ಆಶೀರ್ವಾದ ತಗೋಣ. ನಿಯರ್ ಬೈಯೇ ಗೈಸ್, ಮನೆಯಾಗಿಂತ ಸ್ವಲ್ಪ ಜಾಸ್ತಿ ದೂರ ಏನಿಲ್ಲ, ಜಿಮ್ಮು ಮನೆಯಿಂದ ಹತ್ರನೇ ಇರೋದು. ಸೊ ಒಂದು 5 ಮಿನಿಟ್ಸಲ್ಲಿ ಹೋಗಿ ರೀಚ್ ಆಗಿಬಿಡ್ಬೋದು. ಹರ್ಷಿತಾ ಯಾವಾಗಲೂ ಆಲ್ಮೋಸ್ಟ್ ಅವಳು 6 ಮಂತ್ಸಿಂದ ಜಾಸ್ತಿಯಿಂದ ಹೋಗ್ತಾ ಇದ್ದಾಳೆ. ಸೊ ಅದಕ್ಕೋಸ್ಕರ ನಾನು ಇಲ್ಲಿರೋ ತನಕ ಹೋಗೋಣ. ಎಷ್ಟು ದಿನ ಆಗುತ್ತೋ. ನನಗೆ ವೆಯ್ಟ್ ಲಾಸ್ ಏನು ಅವಶ್ಯಕತೆ ಇಲ್ಲ ಅಂತ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ನಲ್ಲ, ನನಗೆ ಮೇಯ್ನ್ ಫಿಟ್ ಆಗಬೇಕು, ಅದಷ್ಟೇ. ನನಗೆ ಫಿಟ್ನೆಸ್ ಬೇಕಾಗಿರೋದು. ಅದಕ್ಕೋಸ್ಕರ ನನಗೆ ವೆಯ್ಟ್ ಲಾಸ್ ಅವಶ್ಯಕತೆ ಇಲ್ಲ, ಸ್ವಲ್ಪ ಫಿಟ್ ಆಗೋಣ ಅಂತೇಳಿ ಹೋಗ್ತಾಯಿದ್ದೀನಿ. ಸೊ ನಮ್ಮ ನಿಯರ್ ಬೈ ಅಂತ ಹೇಳಿದ್ನಲ್ಲ, ಹೋಗಿ ಬೇಗ ಹಂಗೆ ಅಡ್ಮಿಷನ್ ಮಾಡಿಸಿ ಹಂಗೆ ಜಾಯ್ನ್ ಆದೆ. ಸೊ ಚೆನ್ನಾಗಿದೆ ಜಿಮ್ ಎಲ್ಲನೂ, ಸ್ವಲ್ಪ ನೋಡಿದೆ ಎಲ್ಲ ವಾತಾವರಣ ಹೆಂಗೆ ಅಂತೇಳಿ, ಚೆನ್ನಾಗಿದೆ ಎಲ್ಲನೂ. ನಾನು ಕಂಟಿನ್ಯೂಸ್ ಆಗಿ ಏನೋ ಹೋಗೋ ಪ್ಲ್ಯಾನ್ ಇಲ್ಲ ಗೈಸ್, ಬಿಕಾಸ್ ನನಗೆ ಇಲ್ಲಿರೋ ತನಕ ಹೋಗ್ತೀನಿ. ಯಾಕಂದರೆ ಇಲ್ಲಿ ಇದ್ದಾಗ ಅಮ್ಮ ಪಾಪನ ನೋಡ್ಕೊತಾ ಇರ್ತಾರೆ, ಆಮೇಲೆ ಅಲ್ಲಿ ಹೋದ್ಮೇಲೆ ಅಂತೂ ನೋಡ್ಕೊಳಕ್ಕಾಗಲ್ಲ ಇರ್ತಾರೆ, ನೋಡ್ಕೊತಾರೆ. ಬಟ್ ಅವಳನ್ನ ಬಿಟ್ಟು ಹೋಗೋಕೆ ನನಗೆ ಇಷ್ಟ ಆಗಲ್ಲ. ಇವಾಗ ಸ್ವಲ್ಪ ಹೋಗಿ ಒಂದು ಸ್ವಲ್ಪ ಫಿಟ್ ಆಗಿಬಿಟ್ರೆ ಆಮೇಲೆ ಮನೇಲೇ ವರ್ಕೌಟ್ ಮಾಡ್ಕೋಬೋದು ಅಂತೇಳಿ ಇವಾಗ ಸ್ವಲ್ಪ ಹೋಗ್ಬಿಡೋಣ. ನನಗೆ ಅದು ಇದು ಅಂತೇಳಿ ಮಿಸ್ ಮಾಡೋಕ್ಕೆ ಇಷ್ಟ ಆಗಲ್ಲ, ಬಿಕಾಸ್ ನಾನು ಮನೇಲಿದ್ದರೆ ಏನಾದರೂ ಒಂದು ರೀಸನ್ ಹೇಳ್ತಾ ಇರ್ತೀನಿ. ಅಲ್ಲದೆ ಮನೆಯಲ್ಲೇ ಇದು ಹೆಂಗಾಗ್ಬಿಟ್ಟಿದೆ ಮೈಂಡ್ ಸೆಟ್ ಅಂದರೆ, ಎಲ್ಲೂ ಹೊರಗಡೆ ಬೇರೆ ಹೋಗಲ್ಲಲ್ವ ಇವಾಗ. ಸೊ ಬೆಳಗ್ಗೆ ಎದ್ದೋಳು, ಕಂಪ್ಯೂಟರ್ ನೋಡು, ಕೆಲಸ ನಾಡು, ಪಾಪು ಅದು ಇದು ಅಂತೇಳಿ. ಸೊ ಅದೊಂದು ಸ್ವಲ್ಪ ಎಲ್ಲ ಫ್ರಸ್ಟ್ರೇಟೆಡ್ ಆಗಿರುತ್ತೆ. ಸ್ವಲ್ಪ ಈ ಥರ ಹೊರಗಡೆ ಹೋಗಿ ಬಂದರೆ ಮೈಂಡು ರಿಫ್ರೆಶ್ ಆಗುತ್ತಲ್ವ. ಹರ್ಷಿತಾ ಯಾವಾಗಲೂ ಹೇಳ್ತಾ ಇರ್ತಾಳೆ, ಬಂದ್ಬಿಡು ಜಿಮ್ಗೆ, ಆರಾಮಾಗಿರುತ್ತೆ, ಸ್ವಲ್ಪ ಮೈಂಡು ರಿಲ್ಯಾಕ್ಸ್ ಆಗುತ್ತೆ, ನಮಗೆ ನಾವು ಟೈಮ್ ಕೊಟ್ಕೊಳಂಗಾಗುತ್ತೆ. ಸೆಲ್ಫ್ ಟೈಮ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತಾರಲ್ಲ, ಅದೇ ಥರನೇ ಸ್ವಲ್ಪ ಬಂದ್ಬಿಡು ಅಂತ ಹೇಳ್ತಾ ಇದ್ಲು. ಸೊ ನಾನಂತೂ ಅಮೌಂಟ್ ಎತ್ತಿಕ್ಕೆ ಎಷ್ಟು ದಿವಸ ಆಯಿತು ಫೀಸಿಗೆ ಅಂತ ಎತ್ತಿಕ್ಕೆ. ಸೊ ಹೋಗೋಕ್ಕೆ ಒಂದಲ್ಲ ಒಂದು ಏನಾದರೂ ಒಂದು ಅಡ್ಡ ಬರ್ತಾನೆ ಇತ್ತು. ಎಷ್ಟು ಚಪ್ಪಲಿ ಬಿಟ್ಟಿದ್ದಾರಲ್ಲಿ, ನಾನು ಅದನ್ನೇ ಹೇಳ್ತಿದ್ದೆ ಹರ್ಷಿತಾ ಕೊಡಬೇಕಾದ್ರೆ, ತಿಂದು ಬಾಡಿ ಕರಗ್ಸೋಕ್ಕೆ ಇಷ್ಟು ಜನ ಬರ್ತಾರಲ್ಲ ಹರ್ಷಿತಾ ಇಲ್ಲಿ ಅಂತ. ಇವಾಗ ಟೈಮ್ ಕಾಲ ಕೂಡ ಬಂತು, ಅದಕ್ಕೋಸ್ಕರ ಹೋಗ್ಬಿಡೋಣ. ಇನ್ನೂ ಜಾಸ್ತಿ ಡಿಲೇ ಮಾಡಿದ್ರೆ ಅದಾದಮೇಲೆ ಪಾಪುಗೆ 9 ಮಂತ್ಸ್ ಆಗ್ಬಿಡುತ್ತೆ, ಮತ್ತು 11 ಮಂತ್ಸ್ ಆಗ್ಬಿಡುತ್ತೆ, ಮತ್ತು ನಾನೆಲ್ಲ ಊರಿಗೆ ಹೋಗ್ತೀನಿ. ಸೊ ಆಮೇಲೆ ಮಾಡೋಕ್ಕೆ ಆಗಲ್ಲ, ಹೋಗ್ಬಿಡೋಣ ಅಂತ ಹೇಳಿಬಿಟ್ಟು, ಸರಿ ನಡಿ ಏನೇ ಆಗಲಿ ಹೋಗಿ ಅಡ್ಮಿಷನ್ ಮಾಡಿಕೊಂಡು ಹಂಗೆ ಜಾಯ್ನ್ ಆಗ್ಬಿಡ್ತೀನಿ ಅಂತಂದ್ಬಿಟ್ಟು ಹೋದ್ವಿ. ಸೊ ಅದಾದಮೇಲೆ ಜಿಮ್ ಫಸ್ಟ್ ಡೇ ಚೆನ್ನಾಗಿತ್ತು, ಎಕ್ಸ್ಪೀರಿಯೆನ್ಸ್ ಎಲ್ಲ ಚೆನ್ನಾಗಿತ್ತು. ಒಂಥರ ಅದೇ ಎಲ್ಲ ಎಕ್ಸೈಟ್ಮೆಂಟ್, ಫಸ್ಟ್ ಡೇ ಅಲ್ವಾ, ಎಲ್ಲ ಎಕ್ಸೈಟ್ಮೆಂಟ್ ಇರುತ್ತೆ. ಸೊ ಅದಾದಮೇಲೆ ಹೋಗ್ತಾ ನಾಳೆ ಬೆಳಿಗ್ಗೆ ಕೈ ಕಾಲು ನೋವೆಲ್ಲ ಬಂದಾಗ ಅವಾಗ ಗೊತ್ತಾಗುತ್ತೆ, ಚೆನ್ನಾಗಿರುತ್ತೆ ಅವಾಗ. ಆ್ಯಕ್ಚುಲಿ ಗೈಸ್ ಆ ನೋವು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅನುಭವಿಸೋಕ್ಕೆ. ಆ ನೋವು ಎದ್ದಾಗ ಕೂತ್ಕೊಂಡಾಗೆಲ್ಲ ಅಂತ ಇರ್ತಾರೆ, ಅದು ನೋವು ಒಂಥರ ಚೆನ್ನಾಗಿರುತ್ತೆ, ಮಜಾ ಇರುತ್ತೆ. ಹಾಗೆ ಬರಬೇಕಾದ್ರೆ ಅಮ್ಮ ಫೋನ್ ಮಾಡಿ ಒಂದು ಟ್ಯಾಬ್ಲೆಟ್ ತೊಗೊಬನ್ನಿ ಅಂತ ಹೇಳಿದ್ರು. ಟ್ಯಾಬ್ಲೆಟ್ ಎಲ್ಲ ತೊಗೊಂಡು ಬಂದು, ಹಾಗೆ ಅರ್ವೆಯಲ್ಲಿ ಎಷ್ಟು ತಣ್ಣಗಿರುತ್ತೆ ಇವಾಗ ವಾಟ್ರು ಅಂದರೆ ಸಮ್ಮರ್ಗೆ, ಅದಕ್ಕೆ ಕುಡಿತಾ ಇದ್ದರೆ ಇನ್ನೂ ಕುಡಿಬೇಕು ಅಂತ ಅನಿಸ್ತಾ ಇರುತ್ತೆ. ಇಲ್ಲಿ ವರ್ಕೌಟ್ ಮಾಡಿ ಬಂದೆ ಅಂತೆಲ್ಲ ಹೊರಗಡೆಯಿಂದ ಬಂದ ತಕ್ಷಣ ಯಾವಾಗಲಾದರೂ ಫುಲ್ಲು ಒಂದು ಲೋಟ ಕೊಟ್ಟ ಅಂತ ಎತ್ಬಿಡ್ತೀನಿ. ಆಮೇಲೆ ಹೋಗಬೇಕಾದ್ರೇ ಪಾಪುಗೆ ಸರಿಗೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಹೋಗಿದ್ದೆ, ಮಮ್ಮಿಗೆ ಅಂಗಡಿ ನೋಡ್ಕೊಂಡು ಕಷ್ಟ ಆಗುತ್ತೆ ಅಂತೇಳಿ. ಆದರೆ ಮೇಡಮ್ಮು ನಾನು ಬಂದು ಹೋಗಿ ಬರೋ ತನಕ ಮಲ್ಲಿಗೆ ಇದ್ಲು, ಎದ್ದೊಳಿಲಿಲ್ಲ ಇನ್ನು. ನಾನು ಅಲ್ಲಿಂದ ಬಂದಮೇಲೆ ಸ್ವಲ್ಪ ಏನಾದರೂ ತಿನ್ನಬೇಕಂತೇಳಿ ಡ್ರೈ ಫ್ರೂಟ್ಸ್ನ ತಿಂದ್ಬಿಟ್ಟು, ಆಮೇಲೆ ಸ್ವಲ್ಪ ಕರೆಂಟ್ ಬೇರೆ ಇಲ್ಲ ಗೈಸ್, ನಾವು ಓದಾಗ ಹೋಗಿರೋದು, ಮಳೆ ಬೇರೆ ಜೋರಲ್ವಾ, ಕರೆಂಟ್ ಇರಲಿಲ್ಲ. ಆಮೇಲೆ ನೈಟ್ ಟೈಮ್ ಮಾತ್ರ ಅವಳು ಯಾವಾಗಲೂ ಒಂದೇ ಡಿನ್ನರ್, ಅಂದರೆ ನೈಟ್ ಯಾವಾಗಲೂ ಸ್ವಲ್ಪ ಸರಿ ಈ ಥರ ಮಾಡಿ ರಾಗಿ ಸರಿ ಮಾಡಿ ತಿನ್ನಿಸ್ತೀನಿ. ಇನ್ನೂ ಒಂದಷ್ಟು ದಿವಸ ಸರಿನೇ ತಿನ್ನಲಿ ಅಂತ ಹೇಳ್ಬಿಟ್ಟು, ಅದು ಸ್ವಲ್ಪ ಗಟ್ಟಿ ಬರುತ್ತೆ ಅಂತೇಳಿ ತಿನ್ನಿಸ್ತೀನಿ. ಸೊ ಗೈಸ್ ಫಸ್ಟ್ ಡೇ ಜಿಮ್ ಎಕ್ಸ್ಪೀರಿಯೆನ್ಸ್ ಯಾವ ಥರ ಇತ್ತು ಅಂತ ಹೇಳ್ತೀನಿ. ಸೊ ಚೆನ್ನಾಗಿತ್ತು, ನಾರ್ಮಲ್ ಯಾವಾಗಲೂ ಕೂತ್ಕೊಂಡು ವರ್ಕ್ ಮಾಡ್ತಾ ಇದ್ದಕ್ಕೆ, ಸೊ ಬಾಡಿಲ್ಲ ಸ್ವಲ್ಪ ಸ್ಟ್ರೆಚ್ ಮಾಡಿದ್ದಕ್ಕೆ ಸ್ವಲ್ಪ ರಿಲೀಫ್ ಅಂತ ಅನ್ನಿಸ್ತು. ಸೊ ಆ್ಯಕ್ಚುಲಿ ಫಸ್ಟ್ ಡೇ ಎಲ್ಲನೂ ಮಾಡಬೇಕಾದ್ರೆ ಸ್ವಲ್ಪ ಜೋಶಾಗಿರುತ್ತೆ. ಸೊ ಅದಾದಮೇಲೆ ಆಮೇಲೆ ಸ್ವಲ್ಪ ಬಾಡಿ ಪೇನು ಅದೆಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಆ್ಯಕ್ಚುಲಿ ನಮ್ಮ ಪಾಪುಗೆ ಇವತ್ತಿಗೆ 7 ಮಂತ್ಸ್ ಕಂಪ್ಲೀಟ್ ಆಯಿತು.
ಅವಳು ಫುಲ್ ನಿದ್ದೆ ಬಂದ್ಬಿಟ್ಟಿದೆ ಚೆನ್ನಾಗಿ. ಸೊ ಇವಾಗ ಹೋಗಿ ನಿದ್ದೆ ಮಾಡಿಸ್ಬೇಕು, ಚಾಚಿ ಮಾಡಿಸ್ಬೇಕು. ಸೊ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಗೈಸ್. ನೆಕ್ಸ್ಟ್ ನಾನು ಇದ್ರ ಬಗ್ಗೆ ನಿಮಗೆ ವೆಯ್ಟ್ ಲಾಸ್ ಬಗ್ಗೆ ಏನಾದರೂ ಬೇಕಾದರೆ ಈ ವಿಡಿಯೋದಲ್ಲಿ ತಿಳಿಸಿ. ಏನಾದರೂ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನ್ ಶೇರ್ ಮಾಡ್ಕೊಳ್ಳಿ. ಸೊ ಇದೇ ಥರ ನಾನು ನ್ಯೂ ಕಂಟೆಂಟ್ಸ್ನ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ನಿಮ್ಗೆ ಈ ವಿಡಿಯೋ ಎಲ್ಲರಿಗೂ ಸಾರಿ ಗೈಸ್ ಕೂದಲ ತೊಗೊಂಡಿದ್ದೀನಿ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದೇ ಥರ ಇನ್ನೂ ಹೆಚ್ಚು ವಿಡಿಯೋಸ್ಗಾಗಿ ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೆಕ್ಸ್ಟ್ ನಾಳೆ ವಿಡಿಯೋದಲ್ಲಿ ಸಿಗುವ. ನಾಳೆ ಜಿಮ್ಗೆ ಹೋಗೋ ಪ್ಲ್ಯಾನ್ ಇಲ್ಲ, ಬಿಕಾಸ್ ಒನ್ ಡೇ ಅಂತಲ್ಲ. ಸೊ ನಾಳೆ ಮಮ್ಮಿ ಒಂದು ಮದುವೆ ಇದೆ, ನಮ್ಮ ರಿಲೇಷನ್ ಅವ್ರದ್ದು ಮದುವೆ ಇದೆ. ಸೊ ಮಮ್ಮಿ ಮದುವೆಗೆ ಹೋಗಲೇಬೇಕು. ಅದಕ್ಕೋಸ್ಕರ ಪಾಪು ನೋಡ್ಕೊಳಕ್ಕೆ ಯಾರೂ ಇರಲ್ಲ. ಚಿನ್ನಮ್ಮನ ನೋಡ್ಕೋಬೇಕಲ್ವಾ, ಅದಕ್ಕೋಸ್ಕರ ನಾಳೆ ಪ್ಲ್ಯಾನ್ ಇಲ್ಲ. ಮನೆಯಲ್ಲೇ ಸ್ವಲ್ಪ ವಾರ್ಮಪ್ ಇದು ಮಾಡ್ಕೊಳ್ತೀನಿ, ಅವಾಗ ಸರಿ ಹೋಗುತ್ತೆ. ಮತ್ತು ಫ್ರೈಡೇ ಹೋದರೆ ಸ್ವಲ್ಪ ಮಾಡೋಕ್ಕೆ ಟ್ರೈ ಮಾಡ್ಬೋದು ಅಂತಷ್ಟೇ. ಸೊ ಗೈಸ್ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಮತ್ತೆ ಅಲ್ಲಿ ಸಿಗೋಲ್ಲ ತನಕ ಸ್ಟೇ ಟ್ಯೂನ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್, ಬಾಯ್. ಗುಡ್ ನೈಟ್ ಮಾಡ್ಬಿಡು. ಗುಡ್ ನೈಟ್. ಚುನ್ನಿ ಪಾಪುಗೆ ಫುಲ್ಲು ನಿದ್ದೆ ಬಂದ್ಬಿಡ್ತು ಇವಾಗ ಹೋಗಿ ಅವರು ನೋಡಿ ಕಣ್ಣೆಲ್ಲ ಮೂಗಿಯೆಲ್ಲ ಉಜ್ಕೊಂತಾಳೆ. ಓಕೆ ಗೈಸ್, ಓಕೆ ಲೆಟ್ಸ್ ಗೋ. ಸೊ ನಿದ್ದೆ ಬಂದ್ಬಿಡಿ ಅವಳಿಗೆ. ಗುಡ್ ನೈಟ್. ಸಿ ಯು ಗೈಸ್ ಇನ್ ನೆಕ್ಸ್ಟ್ ವಿಡಿಯೋ. ಬಾಯ್.